ರಾಯಚೂರಲ್ಲಿ ಬಸನಗೌಡ ದದ್ದಲ್ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದರೆ ಶಾಸಕ ದದ್ದಲ್ ಎಲ್ಲಿದ್ದಾರೋ ಗೊತ್ತಿಲ್ಲ. ಆರ್ಆರ್ ಕಾಲೋನಿಯಲ್ಲಿರುವ ಮನೆಯಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಮನೆಯಲ್ಲಿ ದದ್ದಲ್ ಪತ್ನಿ ಹಾಗೂ ಅಳಿಯ ಮಾತ್ರ ಉಪಸ್ಥಿತರಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಧಿಕಾರಿಗಳಿಂದ ದದ್ದಲ್ ಅಳಿಯ ಚನ್ನಬಸವನ ವಿಚಾರಣೆ ಆಗ್ತಾ ಇದೆ. ದದ್ದಲ್ ಅಳಿಯ ಸೇರಿ ಮನೆಯ ಸದಸ್ಯರ ಮೊಬೈಲ್ ಅನ್ನ ಈಗ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಡು ಬರೋಣ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇವತ್ತು ಬೆಳಗ್ಗೆನೆ 7 ಗಂಟೆಯಿಂದನೇ ಇಡಿ ಅಧಿಕಾರಿಗಳು ರಾಯಚೂರು ಗ್ರಾಮೀಣ ಶಾಸಕರು ಆಗಿರುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವಂತಹ ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ಇಡಿ ದಾಳಿ ಆಗಿರುವಂಥದ್ದು. ನಾನಿವಾಗ ಇರುವಂಥದ್ದು ಅಮರೇಶ್ವರ್ ಕಾಲೋನಿ, ರಾಯಚೂರು ನಗರದಲ್ಲಿರುವಂತಹ ಅಮರೇಶ್ವರ್ ಕಾಲೋನಿಯ ಬಸನಗೌಡ ದದ್ದಲ್ ಅವರ ಮನೆಯಲ್ಲಿರುವಂಥದ್ದು. ಬೆಳಗ್ಗೆನೆ ಇಡಿ ಅಧಿಕಾರಿಗಳು 5 ಜನರ ತಂಡ ಬಂದು ಈಗ ಬೆಳಗ್ಗೆನೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದನೇ ಬಸನಗೌಡ ದದ್ದಲ್ ಅವರಿಗೆ ನೋಟಿಸನ್ನು ನೀಡಲಾಗಿತ್ತು, ವಿಚಾರಣೆಗೆ ಹಾಜರಾಗಿದ್ದರು. ಇವತ್ತೂ ಸಹ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಈ ನಡುವೆ ಮಹತ್ವದ ಬೆಳವಣಿಗೆ ಸದ್ಯಕ್ಕೆ ಆಗಿರುವಂಥದ್ದು ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ದಾಳಿ ಆಗಿರೋದ್ರಿಂದ ಸದ್ಯಕ್ಕೆ ಅಧಿಕಾರಿಗಳು ಸಾಕಷ್ಟು ಪ್ರಮಾಣದಲ್ಲಿ ಕಡತಗಳಾಗಿರ್ಬೋದು ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕುರುಹುಗಳು ಸಿಗಬಹುದಾ ನಮಗೆ ಅನ್ನೋಂಥ ಒಂದು ಪರಿಶೀಲನೆಯಲ್ಲಿ ಬೆಳಗ್ಗೆಯಿಂದನೇ ತೊಡಗಿರುವಂಥದ್ದು. ಬಸನಗೌಡ ದದ್ದಲ್ ಸಹ ಈ ಒಂದು ಸ್ಪಾಟಲ್ಲಿ ಇಲ್ಲ. ಆ್ಯಕ್ಚುಲಿ ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಖಾಲಿ ಅವರ ಮನೆ ಸದಸ್ಯರಿದ್ದಾರೆ, ಮನೆ ಸದಸ್ಯರ ಮೊಬೈಲ್ಗಳನ್ನು ಸೀಜ್ ಮಾಡಿದ್ದಾರೆ. ಅದಾದಮೇಲೆ CRPF ತಂಡನೂ ಸಹ ಭದ್ರತೆಯ ಹಿತದೃಷ್ಟಿಯಿಂದ ಅವರು ಭದ್ರತೆಗಾಗಿ CRPF ತಂಡನೂ ಸಹ ಅವ್ರ ಜೊತೆ ಬಂದಿದೆ. ಬೆಂಗಳೂರಿನಿಂದ ಬಂದಿರತಕ್ಕಂಥ ಒಬ್ಬರು ಮಹಿಳಾ ಅಧಿಕಾರಿ ಆಗಿದ್ದರೆ ಇನ್ನುಳಿದಿರ್ತಕ್ಕಂಥವ್ರು ಪುರುಷ ಅಧಿಕಾರಿಗಳು, ಒಟ್ಟು 5 ಜನರ ತಂಡದೊಂದಿಗೆ ಇಲ್ಲಿ ಇಡಿ ಅಧಿಕಾರಿಗಳು ಬೆಳಗ್ಗೆನೆ ದಾಳಿಯನ್ನು ಮಾಡಿ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. 187 ಕೋಟಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ಬಸನಗೌಡ ದದ್ದಲ್ ಅವರ ಪಾತ್ರ ಏನಿರ್ಬೋದು ಅನ್ನೋಂಥ ಒಂದು ಸೂಚನೆ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನಾದರೂ 187 ಕೋಟಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ಅವರ ಪಾತ್ರ ಏನಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಅಧಿಕಾರಿಗಳು ಪರಿಶೀಲನೆಯೂ ಸಹ ಮಾಡ್ತಾ ಇದ್ದಾರೆ. ಇವತ್ತು ನೋಟಿಸ್ನು ಸಹ ಇವತ್ತೂ ಸಹ ವಿಚಾರಣೆ ನಡೀತದೆ. ಒಟ್ಟಾರೆಯಾಗಿ ಈ ಒಂದು ಅಧಿಕಾರಿಗಳ ತಂಡ ಸದ್ಯಕ್ಕೆ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಈಗ ನೆಕ್ಸ್ಟ್ ಅಪ್ಡೇಟ್ ಏನು ಸಿಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.